Hey guys, welcome back to our YouTube channel. We are back with another video. ಇವತ್ತು ಸ್ಟೇಟ್ ಇಂದ ಸ್ಟೇಟಿಗೆ ಆಡ್ತಾ ಇದೀವಿ, ಅಂದ್ರೆ ಬಾರ್ಡರ್ ತಾಕ್ತಾ ಇದೀವಿ. ಯಾವ ಸ್ಟೇಟ್ ಅಂತ ಗೈಸ್ ಆಕ್ಚುಲಿ ಒಂದು ಸ್ವಲ್ಪ ಆಂಧ್ರ ಪ್ರದೇಶ ಹೇಳೋಣ ಏನು ಕತೆ ಅಂತ. ಅದೇ ನಂದಿದು ಓಕೆ. ಅಂದ್ರೆ ಇಬ್ರು ಶೇರೆ, ಇದ್ರಲ್ಲಿ ಜಾಸ್ತಿ ನಿಮಗೆ, ಇದ್ರಲ್ಲಿ ಜಾಸ್ತಿ ನನಗೆ, ಯಾಕಂದ್ರೆ ಅವ್ರಿಗೆ ಅದು ಇಷ್ಟ. ಚಟ್ನಿ ಬೇಡ, ಕೊಟ್ಟಿಲ್ಲ. ಜಾಸ್ತಿ ಇದೆ, ನಾನು ಕೇಳ್ತೀನಿ ತಡಿ. ಕೊಡ್ತಾರೆ. ಈಗ ನಾವು ಹೇಳಿದ ನಮ್ಮದು A to Z ಅದು ಹೇಳ್ತಾರೆ ಬರ್ತೀವಿ. ಇಲ್ಲ, ಅವರೇ ಬರ್ತಾರೆ. ಅವರೇ ಬರ್ತಾರೆ. ಚಟ್ನಿ ತಂದು ಕೊಟ್ಟರು. ಗೈಸ್ ಏನಪ್ಪ ಅಂತಂದರೆ ಆ್ಯಕ್ಚುಲಿ ನಾವು ಇದಕ್ಕಿದಾಗೆ ನನಗೊಂದು ಐಡಿಯಾ ಬಂತು ಅಂದರೆ A to Z ಏನೇನೆಲ್ಲ ಇದೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಒಂದು ವಿಡಿಯೋದಲ್ಲಿ ಪೂರ್ತಿ ಏನೆಲ್ಲ ಇದೆ, A to Z ಏನೆಲ್ಲ ಇದೆ ಅಂತ ಒಂದು ವಿಡಿಯೋ ಮಾಡ್ತೀನಿ. ಈಗ ಈ ವಿಡಿಯೋದಲ್ಲಿ ಏನಿರುತ್ತೆ ಅಂತಂದರೆ A to Z ಡೇಟ್ಸ್, ಅದು ಈ ವಿಡಿಯೋದಲ್ಲಿ ಇರಲ್ಲ. A to Z ಡೇಟಲ್ಲಿ W ಫಾರ್ ಏನಿದೆ ಅದಿರುತ್ತೆ, ಅಂದರೆ ವಾಟರ್ ಪಾರ್ಕ್ ಡೇಟ್, ಓಕೆನಾ. ಸೊ W ಫಾರ್ ಇದು ಹೆಂಗೆ ಅಂದರೆ A to Z ನಾವು ಕ್ಲಿಯರಾಗಿ ಹಂಗೆ ಹೋಗಲ್ಲ, ABCD ಅಂತ ಹೋಗಲ್ಲ. ರ್ಯಾಂಡಮ್ ಆಗಿ ಒಂದು ಆಲ್ಫಾಬೆಟ್ನ ಚೂಸ್ ಮಾಡ್ಕೊತೀವಿ. ಚೂಸ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಡೇಟ್ನ ಅಂದರೆ ಆ ಒಂದು ಅಂದರೆ ಏನಿದೆ ಆ ಒಂದು ಆಲ್ಫಾಬೆಟಲ್ಲಿ ಯಾವ ಡೇಟ್ ಬರುತ್ತೆ ಅಂತ ನಾವು ಚೂಸ್ ಮಾಡಿಟ್ಕೊಂಡಿದ್ದೀವಿ. ಅದನ್ನು ಬ್ಲಾಗಲ್ಲಿ ಮಾಡ್ತೀವಿ, ಅಂದರೆ ಬ್ಲಾಗ್ ಮಾಡೋಣ. ಬ್ಲಾಗ್ ಮಾಡೋಣ, ಅದ್ರದ್ದು ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡೋಣ, ಅಂದರೆ A to Z ಡೇಟ್ ಅಂತ ಮಾಡಿಬಿಟ್ಟು ಅದರಲ್ಲಿ ಎಲ್ಲಾನು ಹಾಕ್ತಾ ಹೋಗ್ತಾ ಇರ್ತೀವಿ. ಒಂದೊಂದೇ ಹೋಗ್ತದೆ. ಎಲ್ಲಾನು ಕಂಟಿನ್ಯೂಸ್ ಆಗಿ ಹಾಕಲ್ಲ ನಾವು. ಈಗ ಇವತ್ತು ನಾವು ವಾಟರ್ ಪಾರ್ಕ್ ಮಾಡಿದೀವಿ ಅಂದರೆ ಒಂದು 2-3 ದಿನ ಆದ್ಮೇಲೆ ಬೇರೆ ಯಾವುದೋ ಬ್ಲಾಗ್ ಹಾಕ್ತೀವಿ, ಈಗ 2 ದಿನ ಇನ್ನೊಂದು ಯಾವುದೋ ಬ್ಲಾಗ್ ಹಾಕ್ತೀವಿ. ಆಮೇಲೆ ನಮ್ಗೇನೋ ಅನ್ಸುತ್ತೆ ಸಡನ್ ಆಗಿ ಓಕೆ A ಫಾರ್ ಏನೋ ಡೇಟ್ ಇದೆ ಅದನ್ನ ಮಾಡೋಣ ಅಂತ ಅನ್ಸುತ್ತಲ್ಲ. ಸೊ ಆ ಥರ ಒಂದು ಮಾಡ್ಕೊಂಡು ಹೋಗೋಣ ಅಂತ ಒಂದು ಐಡಿಯಾ, ಓಕೆನಾ, ಮಾಡೋಣ. ಆಕ್ಚುಲಿ ಯಾರು ಮಾಡಿಲ್ಲ ಅನ್ಕೋತೀವಿ, ನಾವೇ ಫಸ್ಟ್ ಅನ್ಕೋತೀವಿ. ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಬೇರೇನೂ ಯಾರು ಮಾಡಿಲ್ಲ ಅನ್ಕೋತೀನಿ, ಇಲ್ಲ ಅನ್ಕೋತೀನಿ. ಇದ್ರೆ ನೋಡೋಣ, ಲೆಟ್ಸ್. ಇದ್ರೆ ನಮ್ಗೆ ಯಾರೋ ಒಂದು ಏನಾದ್ರು ನಮ್ಗೆ ಸಿಕ್ತು ಅಂತಂದ್ರೆ ನನಗೆ ಅದನ್ನ ತಗೊಂಡು ಇನ್ಸ್ಟಾಗ್ರಾಮಲ್ಲಿ ಕಳಿಸಿ, ಅಂತ ನೀವು ಮಾಡಿರೋದು ಈ ಥರ ಇದೆ ಅಂತ. ದಟ್ಸ್ ಫೈನ್, ಇರ್ಬೋದು, ಏನೋ ಗೊತ್ತಿಲ್ಲ, ನಾನು ಚೆಕ್ ಮಾಡಿಲ್ಲ, ನನಗೆ ಸಡನ್ನಾಗಿ ಸಿಕ್ತು. ಸೊ ಇದ್ರೆ ಇರ್ಲಿ, ನಾವು ಮಾಡೋಣ. ನೆಕ್ಸ್ಟ್ Z ಇಂದ ಏನಾದ್ರು ಪ್ಲಾನ್ ಇತ್ತು ಅಂತಂದ್ರೆ ಝೂಗ್ ಹೋಗೋಣ, ಪ್ರಾಣಿಗಳು ನೋಡ. ನೀವೇ ಕಾಡು ಪ್ರಾಣಿಗಳ ತರ ಇದೀರಿ. ಆ ಥರ ಝೂ ಡೇಟ್ ಅಂತ. ಸೊ ಆಲ್ಮೋಸ್ಟ್ A to Z ಅಂತ ನಾನು ಚೂಸ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಅದು ಯಾವ ಬ್ಲಾಗಲ್ಲಿ ಆದರೆ ಈ ಬ್ಲಾಗಲ್ಲೇ ಎಲ್ಲ ಹೇಳ್ತೀನಿ ಏನಿದೆ ಅಂತ ಫುಲ್ ಎಂಡಲ್ಲಿ. ಆಮೇಲೆ ಈಗ ನಾವು ಹೋಗ್ತಾ ಇದ್ದೀವಿ ಗೈಸ್, ಎಲ್ಲಿರೋದು ಅಂತಂದರೆ ತಿರುಪತಿ ಹತ್ರ ಇರೋ ಒಂದು ವಾಟರ್ ಪಾರ್ಕ್, ಯಾವುದಾದ್ರು ಬ್ಲೂ ಲ್ಯಾಂಡ್ ಅಂತ ಒಂದು ವಾಟರ್ ಪಾರ್ಕ್. ಚೆನ್ನಾಗಿದೆ ಅದು, ಚಂದ್ರಗಿರಿ ಹತ್ರ. ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನಾವೀಗ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಿಂತ ಹೋಗ್ತೀವಿ. ಇವ್ರಿಗೆ ಚಳಿ ಆಗ್ತಾ, ನನ್ನ ಚಳಿನೇ ಆಗ್ತಾ ಇಲ್ಲ. ನನಗೇನಂತಂದ್ರೆ ಗೈಸ್, ನನಗೆ ರೋಡಲ್ಲಿ ಹೈವೇಲಿ ಹೋಗ್ಬೇಕಾದ್ರು ಎಲ್ಲಿ ಹೋಗ್ಬೇಕಾದ್ರು ಒಂದು ಸ್ವಲ್ಪ ಬಿಸಿಲು ಬಿದ್ದರೆ ಮೈ ಮೇಲೆ ಚಳಿ ಕಂಟ್ರೋಲ್ ಆಗುತ್ತೆ. ಮತ್ತೆ ರಿವ್ಯೂ ಮಾಡು, ಬಿಸಿಲು ಬೀಳುತ್ತೆ, ಇದ್ರ ಜೊತೆಗೆ ಬಿಸಿಲು ಬೀಳಬೇಕು ಮೈ ಮೇಲೆ ಅಂತ ಹೇಳಿದ್ದು. ಓಕೆ, ಸೊ ಹಾಗಂತೆ ಕಂಟ್ರೋಲ್ ಆಗುತ್ತೆ. ಓಕೆ, ಇದು ತಿನ್ನು, ಬಿಸಿ ತಿನ್ನು, ಸರಿ ಹೋಗುತ್ತೆ. ತಿಂತ ಮಾತಾಡೋಣ. ಸೊ ಗೈಸ್, ಇದೆ A to Z ಡೇಟ್ ಅಂತ. ಸೊ ಅಷ್ಟೇ ಗೈಸ್, ನೋಡೋಣ. ಈಗ ತಿನ್ನಕ್ಕಂತ ಹೈವೇಲಿ ಬಂದಿದ್ದೀವಿ. ಆಲ್ಮೋಸ್ಟ್ ಈಗ ನಮ್ಮ ಮನೆಯಿಂದ ಅಲ್ಲಿವರೆಗೂ ಎಷ್ಟು ಕಿಲೋಮೀಟರ್, 230 ಕಿಲೋಮೀಟರ್ಸ್ ಇತ್ತು. ಈಗ ನಾವು ಎಷ್ಟು ಕವರ್ ಮಾಡಿದ್ವಿ? ಅರೌಂಡ್ ಒಂದು 70 ಕಿಲೋಮೀಟರ್ ಕವರ್ ಆಗುತ್ತೆ. ಅರೌಂಡ್. ಸಕ್ಕತ್ತಾಗಿದೆ. ಚೆನ್ನಾಗಿದೆಯಾ? ಬಟರ್ ತುಪ್ಪ ಮಾಡ್ತಿದ್ದಾರೆ. A few inches later. ಈಗ ಎಣ್ಣೀರು ಕುಡಿಯೋಣ ಅಂತ ಬಂದು ಡ್ರಿಂಕ್ಸ್ ಬ್ರೇಕ್ ಅಂತ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ನನಗೆ ಗಾಡಿ ಓಡಿಸಿ ಕೈ ಎಲ್ಲ ನೋವು ಬಂದ್ಬಿಟ್ಟಿದೆ ಅಂತೆ ನನಗೆ.
ಅದಕ್ಕೆ ಒಂದು ಸ್ವಲ್ಪ ಬಂದು ಜಾಸ್ತಿ ಬಿಸಿಲು ಬೇರೆ ಇತ್ತು, ಅದಕ್ಕೆ ಒಂದ್ ಸ್ವಲ್ಪ ಹಂಗೆ ಹೈಡ್ರೇಟ್ ಆಗೋಣ ಅಂತ ಎಣ್ಣೆ ತಗೊಂಡು ಕುಡಿಯೋಣ. ಓಕೆ ಗೈಸ್, ಏನಂತಂದ್ರೆ ಇನ್ನೊಂದು ಡ್ರಿಂಕ್ಸ್ ಬ್ರೇಕ್ ಬೇಕು ಅನ್ನಿಸ್ತು. ಒಂದು ಆರೆಂಜ್ ಜ್ಯೂಸ್ ತಗೊಂಡು ಕುಡಿದು ಈಗ ಆರಾಮಾಗಿ ಒಂದು 3-4 ನಿಮಿಷ ರೆಸ್ಟ್ ಮಾಡಿ ನೆಕ್ಸ್ಟ್ ಜರ್ನಿ ಕಂಟಿನ್ಯೂ. ಲೊಕೇಶನ್ಗೆ ಹೋಗಿ ನಾನು 20 ಕಿಲೋಮೀಟರ್ ಇದೆ. ಬ್ಯಾಕ್ ಪೇನ್ ಪಾಪ ಇವಳಿಗೆ ಬ್ಯಾಕ್ ಪೇನ್ ಫುಲ್ಲು, ಆದಷ್ಟು ಬೇಗ ಕಾರ್ ತಗೋಬೇಕು ಅಂತ. ನಂಗೆ ಇನ್ನೊಂದೇನು ಅನಿಸ್ತಿದೆ ಗೊತ್ತಾ, ಗಾಡಿ ಆಗಿದ್ದು ಆರಾಮಾಗಿ ಓಡಿಸ್ಕೊಂಡು ಬರ್ತಾಯಿದ್ದೀನಿ ನಾನು. ಕಾರ್ ಆಗಿಬಿಟ್ಟಿದ್ರೆ ಒಂದು ಏನಂತಾರೆ ಕಂಫರ್ಟ್ನೆಸ್ಸಿಗೆ ಮಲ್ಕೊಬಿಡ್ತೀನಿ ನಾನು ಡ್ರೈವರ್ ಸೀಟಲ್ಲಿ. ಏನು ಮಾಡ್ತಿದ್ದೆ ಅವಾಗ ನಾನು ಗಾಡಿ ಓಡಿಸ್ಕೊಂಡು ಬರ್ತಿದ್ದೆ. ಗೇರ್ ಹಿಡ್ಕೊಬಿಡ್ತೀನಿ, ಇದು ಏನು ಆಗ್ತಿದೆ. ನನಗೆ ಬರಲ್ಲ ಕಾರೆಲ್ಲ ಓಡಿಸೋಕ್ಕೆ. ಆ್ಯಕ್ಚುಲಿ ನಮ್ಮಿಬ್ರದ್ದು ಒಂದು ಡ್ರೀಮ್ ಇದೆ. ಏನಂತಂದರೆ ನಾನು ಸ್ಟೇರಿಂಗ್ ಆಪ್ರೇಟ್ ಮಾಡ್ತಿದ್ದೆ ಅಂತಂದರೆ ಸ್ಟೇರಿಂಗ್ ಕ್ಲಚ್ ಎಲ್ಲ ನಾನು ಆಪ್ರೇಟ್ ಮಾಡ್ತಿದ್ದೆ ಅಂದರೆ ಇವ್ರು ಪಕ್ಕದಲ್ಲಿ ಕುತ್ಕೊಂಡು ಗೇರ್ ಹಾಕಬೇಕು. ಗೊತ್ತಿಲ್ಲ ಅದು ಎಷ್ಟು ಬೇಗ ನಿಜ ಆಗುತ್ತೆ. ನನಗೆ ಮುಂಚೆ ನಾನು ಒಂದು ಡ್ರೀಮ್ ಇತ್ತು, ನನಗೆ ಕಾರ್ ಬಂದ್ಬಿಟ್ಟು ಕಲಿಸೋದು ನನ್ನ ಹುಡುಗ ಆಗಿರಬೇಕು, ಅಂದರೆ ನನ್ನ ಹಸ್ಬೆಂಡ್ ಆಗಿರಬೇಕು ನನ್ನ ಕಾನ್ಸೆಪ್ಟ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಇನ್ನೂ ಗಾಡಿನೂ ಎತ್ಕೊಡ್ಸಕ್ಕಲ್ಲ, ಬರುತ್ತೆ ಕರೆಕ್ಟಾಗಿ ಬರಲ್ಲ. ಸೊ ಅದಕ್ಕೆ As the chemicals they take us higher. The nights ಗಾಯ್ಸ್ ಬಂದ್ರಿ ಗಾಯ್ಸ್. she puts her hand in mine. We wanna chase the night. ಹಾಂ ಗಾಯ್ಸ್, ಈಗ ಬಂದಿದ್ದೀವಿ. ಈಗ ಒಳಗೆ ಹೋಗಬೇಕು ಎಂಟ್ರಿ ತೊಗೊಳಕ್ಕೆ. ಆ್ಯಂಡ್ ಟಿಕೆಟ್ಸ್ ತೊಗೊಂಡಾಯಿತು. ನೀವು ಒಳಗೆ ಹೋಗ್ತಾ ಇದ್ದೀವಿ. ಈಗ ಸ್ಟಾರ್ಟ್ ಆಗುತ್ತೆ ನಮ್ಮ ವಾಟರ್ ಪಾರ್ಕ್ ಎಂಜಾಯ್ಮೆಂಟ್ ಡೇಟ್. ಕಾನ್ಸೆಪ್ಟೇ ಬರ್ತಿದ್ದಾರೆ ಇವರು. ಬಟ್ ಆ್ಯಕ್ಚುಲಿ ಫುಲ್ಲು ಟ್ಯಾನ್ ಆಗಿ ಫುಲ್ಲು ಗಲೀಜಾಗಿ ಬಂದುಬಿಟ್ಟಿದ್ವಿ. ಒಳಗೆ ಹೋಗಿ ಫ್ರೆಶನ್ ಅಪ್ ಆಗಿ ದೆನ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅಣ್ಣ ಬಾಯ್. A few minutes later. ಗಾಯ್ಸ್ ಆ್ಯಕ್ಚುಲಿ ಇಬ್ಬರು ರೆಡಿ ಆದ್ರಿ, ಆಗಾಯಿತು. ನನ್ನಲ್ಲಿ ತರಲಿಲ್ಲ. ಆ್ಯಕ್ಚುಲಿ ಏನಂತಂದ್ರೆ ನಿನ್ನೆ ಒಂದು ಕಲರ್ ಲಿಪ್ಸ್ಟಿಕ್ನ ಹುಡುಕ್ತಾ ಇದ್ದು ಮನೆಯಲ್ಲಿ, ಸಿಕ್ಕಿರಲಿಲ್ಲ ಅಂತಂದ. ಬೆಳಗ್ಗೆ ಏನಾಯ್ತೋ ಗೊತ್ತಿಲ್ಲ, ಹುಡುಕ್ತಿದಂಗೆ ಸಿಕ್ಬಿಡ್ತು. ಪಾಪ ನೆನ್ನೆ ಕೇಳ್ತಿದ್ದಲ್ಲ ಅಂತ ಹೇಳ್ಬಿಟ್ಟು ಹಾಕೊಳ್ಳಿ ಇವತ್ತು ಅಂತ ನಾನೇ ಎತ್ತಿಟ್ಟೆ, ಅದನ್ನೇ ಹಾಕಿಸ್ಬೇಕು ಇವತ್ತು ಅಂತ. ಅದನ್ನೇ ಮರ್ಕೊಂಡಿದ್ದೀವಿ ಇಬ್ಬರು. ಇವತ್ತು ಡೇಟ್ ನಂದು ನಿಂದು ವಾಟರ್ ಪಾರ್ಕ್ ಡೇಟ್. ನ್ಯಾಚುರಲ್ ಆಗಿ ಓಕೆ. ನಾನೀಗ ಗೈಸ್ ನನಗೆ ಊಟ ತಂದ್ಕೊಟ್ಟಿದ್ದಾರೆ. ಇದು ನೂಡಲ್ಸ್ ಆ್ಯಂಡ್ ಇದು ಬಿಸಿಬೇಳೆ ಬಾತ್. ನೋಡಿ ಮಾವಿನಕಾಯಿ ಮಾಲೆ. ಇದಕ್ಕೆ ಮೊದಲು ಗಂಗಾನ ನಾನು ಯಾವತ್ತೂ ಆ ಸ್ಥಿತಿಲಿ ನೋಡಿರಲಿಲ್ಲ. ಇದು ಪನ್ನೀರ್, ಐ ಗೆಸ್ ಪನ್ನೀರ್ ಅಲ್ಲ, ಪನ್ನೀರೇ. ಆ್ಯಂಡ್ ಇದು ಕರ್ಡ್ ರೈಸ್ ಆಬ್ವಿಯಸ್ಲಿ. ಆ್ಯಂಡ್ ಇದು ವೆಜಿಟೇಬಲ್ ಬಿರಿಯಾನಿ ಆ್ಯಂಡ್ ಅದು ವೆಜಿಟೇಬಲ್ ಫ್ರೈಡ್ ರೈಸ್. ಸೊ ಆ್ಯಂಡ್ ಅದ್ರ ಜೊತೆ ಮೊಸರು ಬಜ್ಜಿ, ಅದು ಇಷ್ಟೇ ಗಾಯ್ಸ್. ನಾನಂತೂ ಎಕ್ಸೈಟೆಡ್ ಗಾಯ್ಸ್. ವಾಟರ್ ಡೇಟ್ ಆಟ ಆಡಕ್ಕೆ ಹೋಗ್ತಾ ಇದ್ದೀವಿ. ಹಾಯ್, ಊಟ ಮಾಡಿದ್ವಿ ಗಾಯ್ಸ್. ಊಟ ಮಾಡಿಬಿಟ್ಟು ಈಗ ಹಚ್ಕೊಂಡು ಹೋಗ್ತಾ ಇದ್ದೀವಿ ಗೇಮ್ಸ್ ಆಟಾಡೋಕ್ಕೆ. ಇಲ್ಲಿ ಫುಲ್ ವಾಟರ್ ಗೇಮ್ಸೇ ಇರೋದು, ಫುಲ್ ಆಲ್ಮೋಸ್ಟ್ ವಾಟರ್ ಗೇಮ್ಸೇ ಇರೋದು ಇಲ್ಲಿ. ಅಯ್ಯೋ, ಇಲ್ಲಿ ಎಷ್ಟು ಥರ್ಡ್ ಫ್ಲೋರಾ ಅಷ್ಟೇ. ಫ್ಲೋರ್ ವೈಸ್ ರೈಡ್ಸ್. ಓಕೆ, ಒಂದೊಂದು ಫ್ಲೋರಲ್ಲಿ ಒಂದೊಂದು ರೈಡ್ಸ್ ಇರೋದು. ಬಟ್ ಸೆಕೆಂಡ್ ಫ್ಲೋರಲ್ಲಂತೂ ಯಾವುದೂ ಇರಲಿಲ್ಲ. ನಂಗೊತ್ತು ಗೊತ್ತಿಲ್ಲ. ಈಗ ಊಟ ಗಿಟ ಕೊಡ್ತಾವ್ರೆ. ಈ ರೀತಿ ಎಕ್ಸೈಟ್ಮೆಂಟ್, ನನಗೂ ಇದು ಎಕ್ಸೈಟ್ಮೆಂಟ್. ನನಗೆ ಬಜ್ಜಿ ಸ್ಮೆಲ್ ಬರ್ತಿದೆ ಅಂತ, ಬಜ್ಜಿ ಕೊಡ್ತಾರೆ ಅಂತ ನೋಡ್ತಿರೋದು. You must be this salty ride. Guys, ನಾನು 5.3 feet ಇದ್ದೀನಿ. 3.5 feet ಇದೆ. ಈಗ ಇದ್ರೊಳಗೆ ಅಯ್ಯೋ ತೆಗೆದು
ಜಸ್ಟ್ ಮೇಲೆ ಬರ್ತೈತೆ guys. ನಿಂತಿದ್ರು ಅದಕ್ಕೆ ಅನ್ಕೋತೀನಿ ಎಸಿತಾ ಇರೋದು ಮೊದಲಿಂದ ಮಾತ್ರ ಇಲ್ಲಿಂದ ಬೆಳಗ್ಗೆ ಹೋಗ ಆಕ್ಚುಲಿ ಕೇಳಿಸ್ತಿಲ್ಲ ಅನ್ಕೋತೀನಿ ಗೈಸ್ ರೈಡಲ್ಲಿ ಮೀಟ್ ಆಗೋಣ ಬರೋಣ ಯಾರಾದ್ರೂ ಬಂದ್ಗಿ ಮೇಲ್ಗೆ ಬಿದ್ಬಿಡ್ತಾರೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ದೊಡ್ಡದಾಗಿ ನಾನು ರೈಡ್ ಹೋಗ್ತೀನಿ ಅಂತ ಬಂದೆ ಇಷ್ಟೇ ಫಸ್ಟ್ ರೈಡು ಆಕ್ಚುಲಿ ನಾನು ಕ್ಯಾಮ್ರಾ ಆನ್ ಮಾಡ್ಬೇಕಿತ್ತು ಭಯದಲ್ಲಿ ಆನ್ ಮಾಡಕ್ ಆಗ್ತಿಲ್ಲ ಒಂದ್ ಕೆಲಸ ಮಾಡ್ಬೇಕಿತ್ತು ನಾವು ಪೂರ್ತಿ ನೆನ್ಬಿಟ್ಟು ಇವಾಗ ಆ ಕಡೆ ಹೋಗೋಣ ಅದು ಮೇಲ್ಗಿಲ್ ಬಂದು ಬಿದ್ದಿರ್ಬಿಟ್ಟಾರ ಈಗ ನಾವು ಪೂರ್ತಿ ಮುಂದೋದ್ರೆ ಬೆಟರ್ ಅನ್ಕೋತೀನಿ ಯಾಕೆ ಗೊತ್ತಾ ಪ್ಯಾಂಟ್ ಹಿಂದೆ ಮಾತ್ರ ನಿಂತಿರ್ತಾರೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಸೊ ಗೈಸ್ ನೆಕ್ಸ್ಟ್ ರೈಡಲ್ಲಿ ನೋಡೋಣ ಗೈಸ್ ಅಲ್ಲಿ ಎಂಜಾಯಿಂಗ್ ಎಸ್ ಬಂಗಾರ ಎಂಜಾಯ್ ಓಕೆ ಫೈನ್ ಗೈಸ್ ಹೋಗೋಣ ನನ್ನ ಹೆಸರು ಬಾಲಿಕಾ ಆರಾಮಾಗಿದೆ ಯಾವುದು ಫನ್ ಏನಂತಂದ್ರೆ ಟ್ಯೂಬಲ್ಲಿ ನಾನೇ ಲಾಕ್ ಆಗ್ತಾ ಇದ್ದೀನಿ ಹೊರಗಿಂಟು ಹಾ ಫನ್ ಏನು ಅಂತಂದ್ರೆ ಅದು ನಿನ್ಕೊಂಡು ಹೇಳು ಫಸ್ಟು ನನಗೆ ಏನ್ ಫನ್ ಅಂದ್ರೆ ಫನ್ ಎಲ್ಲ ಭಯ ಇದು ನೆಕ್ಸ್ಟ್ ಏನ್ ಬರುತ್ತೆ ಅನ್ನೋ ಭಯ ನನಗೆ ಎಲ್ಲೋ ದಬಾರ ಅಂತ ತಲೆ ಹೊಡ್ಕೊಳ್ತದೆ ನಾನ್ ಯಾರು ನಾನ್ ಯಾಕೆ ಇಲ್ಲಿ ಬಂದಿದ್ದೀನಿ ಏನಾಯ್ತಮ್ಮ ತರ್ಚ್ಕೋತಾ ಅಲ್ಲ ಅದ್ರಲ್ಲ ಆ ಟ್ಯೂಬಲ್ ಅಲ್ಲ ಮತ್ತೆ ಹಿಂಗ್ ಹೋದ್ವಲ್ಲ ಅದೇ ನೀವೇ ಅದು ಅದ್ರಲ್ಲ ಅಲ್ಲೇನಾ ಫೈನಾ ಆಡ್ಬೋದಾ ಸರ ಗೈಸ್ ತರ್ಚ್ಕೊಂಡ್ಬಿಟ್ಟಿದೆ ಗೈಸ್ ಸೀರಿಯಸ್ ಇಂಜುರಿ ಫಸ್ಟ್ ಏಡ್ ಮಾಡೋದು ಯಾರು ಇಲ್ಲ ತರ್ಚ್ಕೊಂಡಿದೆ ಕಾಲು ಅಂದ್ರೆ ನಿನ್ ಕಾಲು ಉದ್ದ ಅದಕ್ಕೆ ನಂತರ ಇರ್ಬೇಕಂತ ಹೇಳೋದು ಪ್ರಾಬ್ಲಮ್ ಇಲ್ಲ ಈಗ ಏನಾಗಿದೆ ಅಂತಂದ್ರೆ ಆಗ್ಲೇ ನನ್ನ ರೇಗ್ಸಿದ್ರಲ್ಲ ಕುಳ್ಳಿ ಏನಕ್ಕೆ ರೇಗಿದ್ದೆ ಅದಕ್ಕೆ ಇವಾಗ ಕರ್ಮ ಆಯ್ತು ಬೂಮರಂಗ್ ಬಂದಿದ್ರಷ್ಟು ಬೂಮರಂಗ್ ಇನ್ನು ಎಲ್ಲಿ ಇದು ಹೆಂಗ್ ಹೊರಗೆ ಹೋಗೋದು ಈಗ ಕೆಲಸ ಮಾಡಿ ಹೇಳ್ತೀನಿ ಇಲ್ಲ ಆ ಕಡೆ ಅಲ್ಲಿ ಆ ಕಡೆ ನಮ್ಕೊಂಡು ಕರ್ಕೊಂಡ್ ಬಂದ್ಬಿಟ್ರೆ ಮುಗೀತು ಈ ಕಡೆ ಬಾಮ ನನಗಾಗಿದ್ದು ಬಂದು ಹೇಳ್ತೀನಿ ಕೇಳಿ ಟ್ಯೂಬಲ್ಲಿ ವೆಯ್ಟ್ ಇರೋರು ಮುಂದೆ ಬರ್ಬೇಕು ನಾನು ಹೋಗಿ ಮುಂದೆ ಕೂತ್ಕೊಂಡೆ ಇವಳು ಹಿಂದೆ ಕೂತ್ಕೊಂಡ್ಲು ವೆಯ್ಟ್ ಇರೋರು ಮುಂದೆ ಬರ್ಬೇಕು ಅಂತಲ್ಲ ಫಸ್ಟ್ ಹೇಳಿದ್ದು ನೀವ್ ಬಂದ್ ಮುಂದೆ ಕೂತ್ಕೊಳ್ಳಿ ಅಂತ ನಿನ್ನ ಕರೆದ್ರು ಕರೆಕ್ಟಾ ಆಮೇಲೆ ನಾನು ಅಂದೆ ಇವ್ರಿಗೆ ಚಿನಿ ವೆಯ್ಟ್ ಅಂತ ಅಂತಂದೆ ಬಟ್ ಆದ್ರೆ ಕಂಪೇರ್ಟರಿ ನನಗಿಂತ ಇವರು ವೆಯ್ಟು ಬಟ್ ಇವ್ರು ನೋಡಿ ಅವ್ರು ಹೆಂಗ್ ಹೇಳಿದ್ರು ವೆಯ್ಟು ಅಂತ ನನಗೆ ಈಗಲೂ ಗೊತ್ತಿಲ್ಲ ಅಯ್ಯೋ ಗಾಯ್ಸ್ ನಿಮ್ಗೇನಾದ್ರು ಇದು ತಿಂದು ದಪ್ಪ ಆಗೋದು ಏನ್ ತಿಂದ್ರು ದಪ್ಪ ಆಗ್ತಾ ಅಂತ ಗೊತ್ತಿದ್ರೆ ಗಾಡ್ ಸೇಕ್ ಕಾಮೆಂಟ್ ಅಲ್ಲಿ ಹೇಳ್ಬಿಡಿ ಪ್ಲೀಸ್ ಅಟ್ಲೀಸ್ಟ್ ಒಂದೇ ತಿಂದ್ರೆ ಚೆನ್ನ ಸರಿ ಮಾಡಿ ಗೈಸ್ ಏನಂತಂದ್ರೆ ಒಂದೇ ಒಂದು ಬೇಜಾರು 3 ಫ್ಲೋರ್ ಹತ್ಕೊಂಡು ಹೋಗ್ಬೇಕು ಹಾ ಒಂದ್ ರೈಡ್ ಬರ್ಬೇಕು ಅಂದ್ರೆ ಕೆಳಗೆ ಮೇಲೆ ಹಂಗೆ ಕರ್ಕೋಬೇಕು ಐ ಮೀನ್ ಮೇಲಕ್ಕೆ ಹಂಗೆ ಅದು ಈಸಿನ ಚಿನ್ನಿ ಆರಾಮಾಗಿ ಕರ್ಕೋಬಹುದು ಅದನ್ನ ಆರಾಮಾಗಿ ಹೋಗ್ಬೋದು ಹಾ ಏನಾದ್ರು ಮಿಸ್ ಆಗಿ ಎದುರು ಬಿಟ್ರೆ ಮೇಲೆ ನಾವು ಇಬ್ರು ಏನ್ ಮಾಡೋದು ಇಬ್ರು ಅಲ್ವಾ ಎಗ್ರಕೊಂಡು ಹೋಗಲ್ಲ ಅಷ್ಟೇ ಸ್ವರ್ಗದಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಡೇಟ್ ಅಷ್ಟೇ ಓಕೆ ಗಾಯ್ಸ್ ನೆಕ್ಸ್ಟು ಏನು ರೈಡಲ್ಲಿ ನೋಡೋಣ ಗಾಯ್ಸ್ ಎರಡು ಸತಿ ಕಲರ್ ಚೇಂಜ್ ಮಾಡೋಣ ಅಂತ ಕೆಲಸ ಅವಾಗಿಂದ 2 ಸತಿ ಎಲ್ಲೋದಲ್ಲೇ ಹೋದ್ವಿ ಈಗ ಗ್ರೀನ್ ಬಾತ್ರೂಮ್ ಕ್ಲೀನ್
ಇದೆಲ್ಲ ಸ್ಕೂಲಲ್ಲಿ ಚಿಕ್ಕ ವಯಸ್ಸಲ್ಲಿ ಫ್ರೆಂಡ್ಸ್ ಎಲ್ಲ ಹೇಳ್ಕೊತಿದ್ರು. ಎಲ್ಲೋ ಎಲ್ಲೋ ರೆಡ್ ಏನೋ ಇದೆ ಸುಸು ಅಂತ ಬೆಡ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಬ್ಲೂ ಗಾಡ್ ಬ್ಲೆಸ್ ಯು ಎಲ್ಲ ಸ್ಕೂಲ್ಗಳಲ್ಲಿ ಹೌಸಸ್ ಇತ್ತಲ್ಲ, ಈ ವೆನ್ಸ್ಡೇ ವೇರ್ ಮಾಡಾಕ್ತದೆ. ಈಗ ಅಂತ ಬಂದು ಹೋಗ್ತಾ ಇದ್ವಿ. ಗಾಯ್ಸ್, ನನ್ನ ಒಬ್ಳನ್ನೇ ಬಿಟ್ಟು ಆ ಮ್ಯಾಟಲ್ಲಿ ಜಾರ್ಕೊಂಡು ಬರ್ತಾರಲ್ಲ ಅದಕ್ಕೆ ಹೋಗಿದ್ದಾರೆ. ಯಾಕಂದ್ರೆ ನಾನು ಅದಕ್ಕೆ ಬರಲ್ಲ ಅಂತಂದೆ. ಮುಂಚೆ ಎಲ್ಲ ಭಯನೇ ಆಗ್ತಿರ್ಲಿಲ್ಲ ಗೈಸ್, ಇತ್ತೀಚೆಗೆ ಯಾಕೋ ಮೋಸ್ಟ್ಲಿ ನನಗೆ ಜಾಸ್ತಿ ಮುದ್ದು ಮಾಡಿ ಇಂಥವೆಲ್ಲ ಭಯ ಬಂದ್ಬಿಟ್ಟಿದೆ. ಮುಂಚೆ ಈ ವಂಡರ್ಲಾ GRS ಇವೆಲ್ಲ ಹೋಗಿದ್ದೀವಿ ಫ್ಯಾಮ್ಲಿ ಎಲ್ಲ, ಬಟ್ ನನಗೆ ಭಯನೇ ಆಗಿರಲಿಲ್ಲ. ಇಲ್ಲಿ ಯಾವ ಕಡೆಯಿಂದ ಬರ್ತಾರಂತ ಗೊತ್ತಿಲ್ಲ. ವಿಡಿಯೋ ಮಾಡಬೇಕು ಅಂತ ಬಂದೆ ಈ ಕಡೆಗೆ. ನೋಡ್ತೀನಿ ರೀ ಗಾಯ್ಸ್.